ಆ ಮೋಡದಿಂದನೇ ನೀರು ಹರಿತಾ ಇರೋ ಥರ ಕಾಣ್ತಾ ಇದೆ ನೋಡಿ. ಹಾಯ್ ಹಲೋ ನಮಸ್ಕಾರ. ಇವತ್ತು ನಮ್ಮ ಪಯಣ ಸಾಗಿದೆ ಕರ್ನಾಟಕದ ಸೆಕೆಂಡ್ ಹೈಯೆಸ್ಟ್ ಟಾಲೆಸ್ಟ್ ಫಾಲ್ಸಿಗೆ, ಅಂದರೆ ಇಂಡಿಯಾಸ್ ಆಲ್ಮೋಸ್ಟ್ ಟಾಪ್ 10 ಬರೋದು 10th ಹೈಯೆಸ್ಟ್ ಫಾಲ್ಸಿಗೆ. ಬನ್ನಿ ನಮ್ಮ ಪಯಣ ಮುಂದೆ ಸಾಗೋಣ. ಇವಾಗ ಅಂಕೋಲದಿಂದ ಹೊನ್ನಾವರ್ ನಾವು ರೀಚ್ ಆಗಿದ್ದೀವಿ. ಇವಾಗ ಇಲ್ಲಿಂದ ಪಯಣ ಮತ್ತೆ ಶುರು ಆಗತ್ತೆ ಜೋಗಕ್ಕೆ. ನಾನಿದ್ದು ಇದೆಂತ ತಿಳ್ಕೊಂಡಿದ್ದೆ. ಇಲ್ಲ, ಅದು ಹಂಗೆಲ್ಲ ನಾ ತಿಂಕೆ ಮಾಡಲಿ. ಪಲ್ಸರಲ್ಲೆಲ್ಲ ಕೂತಿನ. ಬಂಗಾರ ಕುಸುಮ ಯೋಗ ಹೋಗ್ಬೇಕಾದ್ರೆ ನಿಮ್ಗೆ ಸಿಗತ್ತೆ ನೋಡಿ. ರೋಡಿಂದನೇ ಕಾಣ್ತಾ ಇದೆ ಸ್ವಲ್ಪ ಬಂಗಾರ ಕುಸುಮ. ಇಲ್ಲಿ ತಾನೇ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಆ ಬ್ಯಾಕ್ಗ್ರೌಂಡಲ್ಲಿ ಅಲ್ಲ ಅಂತ ಹಾಕಿದ್ರೆ ರೆಡಿ ಆಗಿದ್ದೀವಿ. ಈಗ ಮಂಜು ಮೇಲೆ ವಾಯ್ಸ್ ಒಂದು BGM ಕೊಟ್ಟು ರೆಡಿ ಇಲ್ಲ. ಬಟ್ ನಮ್ಮ ಯೂಟ್ಯೂಬ್ನವರು ಇದಕ್ಕೆ ಸ್ಟ್ರೈಕ್ ಕೊಟ್ಟರು ಸಾಂಗ್ ಹಾಕಾರ ಅಂದ್ಬಿಟ್ಟು. ನೀವು 2 ಜನ ಆಗಿದ್ರೆ ಹೋಗ್ತಾ ಒಂದು ಸ್ಪಾಟ್ ಸಿಗತ್ತೆ, ಸಖತ್ತಾಗಿದೆ. ಇದು ಬಂಗಾರ ಕುಸುಮ, ಮತ್ತೊಂದು ಹೆಂಗಲ್ಲಿಂದ ಬೇರೆ ಕಡೆ. ಕಿಲಿಬೇಡ, ಏನ್ ಬ್ಯೂಟಿಫುಲ್ ವ್ಯೂ. ಆ ಮೋಡದಿಂದನೇ ನೀರು ಹರಿತಾ ಇರೋ ತರ ಕಾಣ್ತಾ ಇದೆ ನೋಡಿ. ವೆದರ್ ಕೇರ್ಸೊಪ್ಪ ಸಿಂಹಣಿಕ ಫಾರೆಸ್ಟ್ ಡೆನ್ಸ್ ಏರಿಯಾ, ಅನಿಮಲ್ ಕ್ರಾಸ್. ಮಳೆ ಇಲ್ಲ, ಫಾಗಲ್ಲೇ ಇದಾಗ್ತಾ ಇದೆ. ಶೂಟಿಂಗ್ ಮಾಡೋದು ಶುರು ಮಾಡೋದು ಸರ್. ಅದು ಏನು ಕಾಣ್ತಾ ಇಲ್ಲ, ಎಲ್ಲ ಫುಲ್ಲಿ ಫಾಗಿ ವೆದರ್. ಶರಾವತಿ ಕಣಿವೆ ವೀಕ್ಷಣಾ ಸ್ಥಳಕ್ಕೆ. ಬಟ್ ವೀಕ್ಷಣೆಗೆ ನನ್ನ ಪ್ರಕಾರ ಇಲ್ಲಿ ಎಲ್ಲ ಫಾಗಿನೇ ಆಗದ. ಶರಾವತಿ ಕಣಿವೆ ನೋಡಿ ಅಂತ ಬಂದಿದ್ವಿ. ಫಾಗ್ ಆ ಕಣಿವೆನೋ ನೀರು ಹರಿತಿರೋದು ಕಾಣಬೇಕಿತ್ತು, ಕಾಣ್ತಾ ಇಲ್ಲ. ಆ ರೇಂಜ್ ಫಾಗ್. ಎಲ್ಲೆಲ್ಲಿ ನೋಡಲಿ ಫಾಗೆ ಕಾಣುವೆ.
ಎಂಟ್ರೆನ್ಸ್ ಹತ್ರ ಇದ್ದೀವಿ. 2 ರೂಟ್ ಇದೆ ಇಲ್ಲಿ ನೋಡಿ. ಇಲ್ಲೊಂದು ದಾರಿ ಇದೆ, ಇದೊಂದು ದಾರಿ, ಇಲ್ಲೊಂದು ದಾರಿ ಇದೆ. ಇದು ದೂರದಿಂದ ನೋಡೋದಂತೆ, ಇದು ಹತ್ತಿರದಿಂದ ನೋಡೋದಂತೆ. ಇದು ಸಿದ್ದಾಪುರದ್ದು, ಇದು ಸಾಗರದ್ದು. ಫಸ್ಟಿಗೆ ನಾವು ನಮ್ಮ ಡಿಸ್ಟ್ರಿಕ್ಟ್ನ ಇದಕ್ಕೆ ಹೋಗುವ, ಸಿದ್ದಾಪುರದ್ದು. ಬನ್ನಿ ಗಾಯ್ಸ್. ಮನೆಯಿಂದ 8 ಗಂಟೆ ಏನೋ ಬಿಟ್ಟಿದ್ವಿ ನಾವು. ಇವಾಗ ಆಲ್ಮೋಸ್ಟ್ 11:30 ಆಗ್ಲಿಕ್ಕೆ ಬಂದದೆ. ಆ್ಯಂಡ್ ನಾವು ಇವಾಗ ನಮ್ಮ ಸಿದ್ದಾಪುರದ ಜಾಗದಲ್ಲಿ ಜೋಗ್ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಇದೇ ಹೇಳಿದ ಚೇತು ಸಂಡೇ ನನ್ನ ರಶ್ ಇರೋ ಜನ ವೆರಿ ಮಚ್ ರೀಚನ್ ಮಾಡಿದ್ದಾರೆ. ಆ ಸೈಡಿಂದ ಕಾಣ್ತಿದೆ ನೋಡು, ಇದು ಈ ಬಿಲ್ಡಿಂಗ್ ಎಲ್ಲ ಕಾಣ್ತಿದೆ. ನಾವು ನಮ್ಮ ಪ್ರೈಮ್ ಟೈಮಲ್ಲಿ ಇಂಥದ್ದು ಯೂಟ್ಯೂಬ್ ಅಥವಾ ಏನಾದರೂ ಮಾಡಿಟ್ಟಿದ್ರೆ ನೋಡೋದಲ್ಲಾಗಿತ್ತು. ಪೂರ ಕೋರ ಈ ಕೋರ. ಏನು ಕಾಣ್ತಾ ಇಲ್ಲ ಹೇಳಿ, ನಿಂಗೆ ಏನು ಕಾಣ್ತಾ ಇಲ್ಲ ಹೇಳ. ಗೈಸ್ ನೋಡಿ ಜೋಗ, ವೆದರ್ ಮತ್ತೆ ಮಳೆ ಕಾಂಬಿನೇಷನ್ ಹೆವಿ ಇದೆ. ಒಂದು ಕಡೆಯಿಂದ ಸ್ವಲ್ಪ ಮಣ್ಣು ಬಿದ್ದಂಗೆ ಆಗ್ತದೆ, ಮತ್ತೊಂದು ಕಡೆ ಕ್ಲೀನ್ ಬೀಳ್ತಾರೆ. ಅಲ್ಲಿ ಹೋಗೋ ಜಾಗ ಇಲ್ಲ, ನಾ ತಯಾರಿಲ್ಲ ಹೋಗ್ಲಿಕ್ಕೆ. ಆಯ್ತು, ಮಾಯ ಆಗೋಯ್ತು. ಇವಾಗ ಸಿದ್ದಾಪುರದಿಂದ ಜೋಗ್ ಫಾಲ್ಸ್ನ ನೋಡಾಯ್ತು ನಾವು. ಇವಾಗ ನಾವು ಹೋಗ್ತಿದ್ದೀವಿ ಸಾಗರ್ ಹತ್ತ. ಸಾಗರ್ ಕಡೆಯಿಂದ ಜೋಗ್ ಫಾಲ್ಸ್ನ ದರ್ಶನ ಮಾಡೋಣ. ಕೇಳಲಿಲ್ಲ ನೀನು, ಲಾಸ್ಟ್ ಇಯರು ಬಂದಿದ್ವಿ ಅಂತೆ. ಅದು ನಾನು ಕೇಳೇ ಒಂದ್ಸಲ ಇದಾಯ್ತಾ, ಲಾಸ್ಟ್ ಇಯರ್ ರೈಟ್ ಹೊಡಿ. ಅವ್ರು ಹೋಗ್ತೇವೆ ನೋಡಿ, ಎಲ್ಲ ಅಲ್ಲೇ ಹೋಗ್ತೇವ್ರು ಭಾಳ ಜನ.
ವಿಶ್ವವಿಖ್ಯಾತ ಜೋಗ್ ಫಾಲ್ಸ್ಗೆ ಸ್ವಾಗತ ಸುಸ್ವಾಗತ. ನೋಡಿ ನಾವು ಆ ಕಡೆಯಿಂದನೇ ಬಂದರು. ಸಾಯಿಸುವೆ ಮಾರಾಯ. ಹಿಡಿದೋಗ್ಬಿಟ್ಟಿದೆ. ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ. ಒಂಥರ ಬೈಕ್ ಇದ್ರೆ ಅಡ್ಡಿಲ್ಲ, ಕಾರ್ ಇದ್ದವರಿಗೆ ಅಯ್ಯಯ್ಯೋ ಇದು ಕಷ್ಟ. ಟ್ರಾಫಿಕ್ ಜಾಮು. ಜೋಗ್ ಫಾಲ್ಸಿಗೆ ಬರ್ಬೇಕಂದ್ರೆ ಸಂಡೇ ಮಾತ್ರ ಬರಬೇಡಿ, ಹೆವಿ ರಶ್ ಇರತ್ತ. ಸೊ ಸಾಗರ ಲೊಕೇಶನ್ನಲ್ಲಿ ಜೋಗ್ ಫಾಲ್ಸ್ನಾಗೆ ಸ್ವಲ್ಪ ರಿನೋವೇಷನ್ ಎಲ್ಲ ನಡೀತಾ ಇದೆ. ನೀವು ಬಂದರೆ ಎಂಟ್ರಿ ಫೀಸ್ ನಿಮಗೆ 20 ರೂಪಾಯಿ. ಎರಡೇ ಇದಲ್ಲ. ಟಿಕೆಟ್ ತಗೊಂಡು ಮುಂದೆ ಹೋಗ್ತಾ ಇದ್ದೀವಿ. ನಾ ಹೇಳ ನನಗೆ ಹಂಗೆಲ್ಲ ಇಡಂಗಿಲ್ಲ, ಇಡಿಸ್ಕೊಂಡು ಬಿಡ್ತೇವೆ. ಥಿಯೇಟ್ರ್ ಒಂದು ಹೋಗಿ ಟಿಕೆಟ್ 2 3 4 5 6 7 ಯಾರೇ ಲೈನ್ದಲ್ಲಿ ಬರ್ರಿ, ಲೈನ್ ಇರಮ್ಮ ಇದಮ್ಮ ನಿಮ್ದು. ಅದು ಯಾರು ನಾನು 1 ನಿಮಿಷ ಇರಿ, 1 ನಿಮಿಷ ಇರ್ರಿ. ಲೈನ್ ಮಾಡಿ ಒಳ್ಳೆ ಲೈನ್ ನೋಡಿರಿ ಅಲ್ಲ. ತುಂಬಿದ ಜಸ್ಟ್ ಕ್ಲಿಯರ್ ಆಗ್ತಾ ಇದೆ ನೋಡಿ. ನೋಡ್ತಾ ಇದ್ದೀರಾ ಸಾಗರದಿಂದ ಇವಾಗ ಜೋಗ್ ಫಾಲ್ಸ್ ಕಾಣ್ತಾ ಇದೆ ನೋಡಿ, ಬ್ಯೂಟಿಫುಲ್ ಆಗಿ ಸಖತ್ತ ಕಾಣ್ತಾ ಇದೆ. ಹೆವಿ ಮಾಡ್ತಾ ಇದ್ದೀನಿ.
ಸಖತ್ತಾಗಿ ಕಾಣ್ತಾ ಇದೆ ಇಲ್ಲಿಂದ. ಬಟ್ ಆಗಿ ವೆದರ್ ಇಲ್ಲೇ ಇದ್ರೆ ಹೋಗೋದ ಗುಂಡಿ ಕೆಳಗೆ ತಗೊಂಡು ಏನು ಮಾಡ್ತೀನಿ ಅಲ್ಲೇ ಸ್ವಿಮ್ ಮಾಡೋಕೆ ಹೋಗೋದು ಈಗ. ಅಲ್ಲಿ ನೋಡ ಫುಲ್ ಫಾಗ್ ಆಗೇ ಇದೆ ಅಲ್ಲಿ ತನಕ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.